ಸಿನಿಮಾಗೆ ಏನ್ ತೊಂದರೆ ಆಯ್ತು ಅಂತ ನಿಮ್ಗೆಲ್ಲ ಈಗ ನಿರ್ದೇಶಕರು ನಿರ್ಮಾಪಕರು ತುಂಬಾ ಡೀಟೇಲ್ ಆಗಿ ಹೇಳಿದ್ರು ವಿಷಯನ. ಯಾರನ್ನ ಕಲಿತು ಮತ್ತೆ ಬಿಡುಗಡೆ ಮಾಡ್ತಾ ಇದೀವಿ. ಎಲ್ಲ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಇವರ ಸಹಕಾರ ಸಿನಿಮಾ ಮೊದಲಿಂದಲೂ ತುಂಬಾ ಚೆನ್ನಾಗಿತ್ತು. ನಮ್ಮ ಮೇಲೆ ಅವ್ರ ಪ್ರೀತಿನೂ ತುಂಬಾ ಚೆನ್ನಾಗಿದೆ. ಈ ಮತ್ತೆ ಬಿಡುಗಡೆ ಮಾಡ್ತಾ ಇದೀವಿ. ಪ್ರಚಾರ ಇವತ್ತಿಂದ ಶುರು ಮಾಡ್ತಾ ಇದೀವಿ. ತುಂಬಾ ರಭಸದಿಂದ ತುಂಬಾ ಅದ್ಭುತವಾದ ಪ್ರಚಾರ ಮಾಡಬೇಕು ಸಿನಿಮಾಗೆ ಅಂತ ಪ್ಲಾನ್ ಮಾಡಿದ್ದೀವಿ. ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ವಿ. ಆಲ್ರೆಡಿ 21 ನಿಮಿಷದ ಆಳಾದ್ಮೇಲೆ ಸಿನಿಮಾದ ಕಲರೇ ತುಂಬಾನೇ ಬೇರೆ ತರನೇ ಇದೆ. ಎಲ್ಲರೂ ತುಂಬಾ ಖುಷಿ ಆಗುತ್ತೆ. ಸತ್ಯ ಹೆಗಡೆಯ ಕ್ಯಾಮ್ರಾ ಕೈಚರ್ಗ ನೀವು ನೋಡಿ ತುಂಬಾ ಖುಷಿ ಪಡ್ತೀವಿ. 6th ಬಿಡುಗಡೆ ಆಗ್ತಿದೆ. ಪ್ರಚಾರ ಇವತ್ತಿನ ಶುರು. ನೀವೆಲ್ಲರೂ ಈ ವಿಚಾರವನ್ನ ತುಂಬಾ ಎಷ್ಟು ಜನಕ್ಕೆ ತಲುಪಿಸ್ತಿರೋ ಅಷ್ಟು ನಮಗೆ ಸಹಾಯ ಆಗುತ್ತೆ. ಸಿನಿಮಾ ಒಳ್ಳೆಯದು. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ನಮ್ಮ ನರಸಿಂಹನವರು, ಕನ್ನಡಸಿನವರು, ಎನ್ ಕುಮಾರನವರು, ಎಲ್ಲ ಪದಾಧಿಕಾರಿಗಳಿಗೆ ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಗೆ ತಿಳಿದಿರಂಗೆ ಸಂಜೀವಿ ಸೀತಾ ಪಾರ್ಟ್ 2 ನಾನೇ ನಿರ್ಮಾಪಕ. ನಾವು ಆ್ಯಕ್ಚುಲಿ ಜನವರಿ 10th ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಅಂತ ಪ್ಲಾನ್ ಮಾಡಿ ಭಾಳ ಅದ್ದೂರಿ ಪ್ರಚಾರ ಮಾಡಿ ಏನು ರಿಲೀಸು 10th ರೆಡಿ ಆಗಿತ್ತು. 7th ನನಗೆ ಹೈದರಾಬಾದಲ್ಲಿ ನನಗೆ ಯಾರು ಗೊತ್ತೂ ಇಲ್ಲ, ನನಗೆ ನನ್ನ ಸಂಬಂಧ ಇಲ್ಲ ಅನ್ನೋ ಸ್ಟೇ ಇರ್ತಾರೆ. 7ನೇ ತಾರೀಕು ಸಂಜೆ 3 ಗಂಟೆಗೆ ನನಗೆ ಒಂದು ಕಾಪಿ ಬರುತ್ತೆ ಸ್ಟೇ ಸಿಕ್ಕಿದೆ ಅಂತ. ಅದೇನು ಅಂತ ನಾಯಕ ಕೊಟ್ಟು ವಿಚಾರಿಸಿದಾಗ ಅದರ ವಿಚಾರ ಇಮ್ಮಿಡಿಯೇಟ್ ನಾವು ಇಲ್ಲಿಂದ ಹೈದರಾಬಾದ್ ಹೋಗ್ತೀವಿ. ಸ್ಟೇ ವೇಕೆಟ್ ಮಾಡಿಸೋಕ್ಕೆಲ್ಲ ಆಲ್ಮೋಸ್ಟ್ 11th ಆಗುತ್ತೆ. ಆವಾಗ ಸ್ಟೇ ವೇಕೆಟ್ ಆಗುತ್ತೆ. ನಾನೇ ನಮ್ಮ ಸುಮಾರು 4 ಕೋಟಿ ಬಿಟ್ಟು ಪ್ರಾಪರ್ಟಿನ ಖರ್ಚು ಮಾಡಿಬಿಟ್ಟು ಸ್ಟೇ ವೇಕೆಟ್ ಮಾಡಿಸ್ತೀವಿ. ಅದಾದ ನಂತರ 10ನೇ ತಾರೀಕು ಮುಗಿದೋಗಿರುತ್ತೆ. ಮತ್ತು ಅಲ್ಲಿ ಸೀನಿಯರ್ ಕಮಿಷನರ್ ಅಡ್ವೊಕೇಟ್ಸ್ ಏನಿರ್ತಾರೆ ಅಂದರೆ, ನೀವು ಮತ್ತೆ ಅವ್ರು ಹೈಕೋರ್ಟ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ನೀವು ಫಸ್ಟು ಒಂದು ಈಗಲೂ 10th ಮಾಡಬೇಕು ಅಂದ್ಕೊಂಡಿದ್ರಲ್ಲ, ಇಮ್ಮಿಡಿಯೇಟ್ ಒಂದು ಎಷ್ಟು ಡೇಟ್ ಆಗಿದೆ ಆ ಡೇಟಿಗೆ ಮಾಡ್ತೀವಿ. ಒಂದ್ಸಲ ರಿಲೀಸ್ ಆದರೆ ಹೈಕೋರ್ಟ್ ಸ್ಟೇ ಕೊಡಲ್ಲ. ಆನಂತರ ನಿಮ್ದು ಏನು ಪ್ಲಾನ್ ಬೇಕು ಮಾಡಿ ಅಂತ ಆಗ ಡೈರೆಕ್ಟರ್ ಡಿಸ್ಕಸ್ ಮಾಡಿ ಸದ್ಯಕ್ಕೆ ಒಂದು 2-3 ಡೇಸು ಟ್ರೈಲರ್ ಅಂತ ಬಿಟ್ಬಿಡೋಣ. ಬಿಟ್ಬಿಟ್ಟು ಅದಾದ ನಂತರ ಮತ್ತೆ ನಾವು ಇನ್ನೇನು ಈಗ 3 ಡೇಸ್ ಏನಿದೆ 3 ಡೇಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಇನ್ನೂ 20 ಮಿನಿಟ್ಸ್ ಕಂಟೆಂಟ್ ಆಗಿ ಬರಲ್ಲ. ಯಾಕೆಂದ್ರೆ ನಾವು ಲ್ಯಾಬ್ ಸ್ಟೇ ತಂದ್ಬಿಟ್ಟಿದ್ದೀವಿ. ಆ ಲ್ಯಾಬಲ್ಲಿ ಕಂಟೆಂಟ್ ಸಿಕ್ಕಾಕೊಂಡಿರುತ್ತೆ. ಹಾಗಾಗಿ ಆ 20 ಮಿನಿಟ್ಸ್ ಮೇಯ್ನು ಅದೇ ಹಾರ್ಟ್ ಟಚಿಂಗ್ ಸಿಗೋಣ ಅಂತ ಕಂಟೆಂಟ್ ಆಗಿ ಮಾಡೋಕ್ಕೆ ನನಗೆ ಸಮಯ ಸಾಕಾಗಲ್ಲ. ನಾನು ಡೈರೆಕ್ಟರ್ ಮಾತಾಡ್ಕೊಂಡು ನಮ್ಮ ಕಿಟಪ್ಪ ಮಾತಾಡ್ಕೊಂಡು ನಾವು ಡಿಸ್ಕಸ್ ಮಾಡಿ 3 ಡೇಸ್ ಅಂತ ಸಿನಿಮಾನ ಮಾಡ್ತೀವಿ. ಪಬ್ಲಿಸಿಟಿ ಎಲ್ಲೂ ರೀಚ್ ಆಗಲ್ಲ, ರೀಚ್ ಮಾಡೋಕ್ಕೂ ಆಗಲ್ಲ. ಯಾಕೆಂದ್ರೆ ನಮ್ಗೆ ಇವತ್ತು ನಿಮ್ಗೆ ಗೊತ್ತಿರಬೇಕು 10ನೇ ತಾರೀಕು ಪೋಸ್ಟರ್ ಅನ್ನೋದೇ ಎಲ್ಲ ಕಾಣ್ತಿದ್ದು 17 ಅಂತ ಇರಲಿಲ್ಲ. ಅದಾದ ನಂತರ ನಾವು ಫ್ರೈಡೇ 7 ರಿಲೀಸ್ ಮಾಡ್ತೀವಿ. 3 ಡೇಸ್ಗೆ ನಾವೇನೇ ಎಲ್ಲ ತಿಳ್ಕೊಂಡು ಮೆಸೇಜ್ ಹಾಕಿ ಸ್ಟಾಪ್ ಮಾಡಿಸ್ತೀವಿ. ಇದು ವಿಚಾರ. ಜೊತೆಗೆ ನಮಗೆ ಏನು ಡೇ 1 ನಮ್ಮ ಸಿನಿಮಾನ ನಾವು ಭಾಳ ಅದ್ದೂರಿಯಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಎಜುಕೇಟೆಡ್ ಆಗಿ ನಾವೆಲ್ಲ ಇಂಜಿನಿಯರಿಂಗ್ ವ್ಯವಸ್ಥೆ ನಾನು ರಾಜಶೇಖರ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ರು. ಕಾರಣಾಂತರದಿಂದ ಒಂದು ತೊಂದರೆ ಆಗಿದೆ. ಈ ಇದು ಬಂದಾಗ ನಾವು ಅಧ್ಯಕ್ಷರ ಸೆಕ್ರೆಟರಿ ತರಕೊಂಡು ಡಿಸ್ಕಸ್ ಮಾಡ್ತೀವಿ. ಹಣ ಈ ಥರ ಸ್ಟೇ ಎಲ್ಲ ಆಗಿದೆ, ಇವೆಲ್ಲ ಸಾಕೊಂಡು ಮಾಡಬೇಕು ಅಂತ. ಈ ಟೈಮಲ್ಲಿ ನಮಗೆ ಅಧ್ಯಕ್ಷ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ನಮ್ಮ ಕುಮಾರ ಆಗಿರ್ಬೋದು, ಸಾರಾ ಗುರುಗಳನ್ನ, ರಾಷ್ಟ್ರೀಯ ವೆಂಕಟೇಶ್ವರ ಅವರು, ಗುರು ಶಿವಣ್ಣ ಅವರು, ಸುದೀಪ್ ಅವರು ಮತ್ತು ಉಪೇಂದ್ರ ಅವರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಮತ್ತು ಇವಾಗ ಏನು ಮುಂದೆ ಈ ಸಿನಿಮಾದ ಬಗ್ಗೆ ಹೆಚ್ಚಿನ ವಿವರನ ನಮ್ಮ ನಿರ್ದೇಶಕ ರಾಜಶೇಖರ್ ಕೊಡ್ತಾರೆ. ದಯವಿಟ್ಟು ನಾನು ಮನವಿ ಮಾಡ್ಕೊಂಡು ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಜನಕ್ಕೆ ಒಂಚೂರು ರೀಚ್ ಆಗಿ ಮಾಡಿದ್ರೆ ನಮಗೆ ಇನ್ನೂ ಒಂದು ಒಳ್ಳೆಯ ಸಿನಿಮಾ ಮಾಡೋದು ಸಹ ಆಗುತ್ತೆ. ಹಾಗಾಗಿ ಯಾಕೆಂದರೆ ನಿಮ್ಗಳಿಗೆ ಆ ಶಕ್ತಿ ಇರೋದು ಒಬ್ಬ ಲಾಸ್ಟ್ ಪರ್ಸನ್ ರೀಚ್ ಆಗಿಬಿಟ್ಟು ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳ್ತಾ ನಾನು ಮಾತು ತೋರಿಸ್ತೀನಿ.